ಹೆಲೋ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕರ್ನಾಟಕದ ರಾಣಿ ಯೂಟ್ಯೂಬ್ ಚಾನಲ್. ನೋಡಿ, ನಾನಿಲ್ಲಿ 2 ಬಟ್ಲದಷ್ಟು ಇಡ್ಲಿ ರವೆನ ತೊಗೊಂಡಿದ್ದೀನಿ. ಇವತ್ತು ಇಡ್ಲಿ ರವೆನ ಬಳಸ್ಕೊಂಡು ಇನ್ಸ್ಟೆಂಟಾಗಿ ಇಡ್ಲಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ. ಇಡ್ಲಿ ರವೆನ 2ರಿಂದ 3 ಸರ್ತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಬರೋಣ. ನೋಡಿಲಿ, ನಾನು 2ನೇ ಸರ್ತಿ ರವೆನ ತೊಳ್ಕೊತಾ ಇದ್ದೀನಿ. ಕಂಪಲ್ಸರಿ ಇದನ್ನು 3 ಸರ್ತಿ ಆದರೂ ವಾಶ್ ಮಾಡ್ಕೋಬೇಕು. ನೋಡಿಲಿ, ಇದನ್ನು ನಾನು 3 ಸರ್ತಿ ವಾಶ್ ಮಾಡಿಕೊಂಡು ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು 15ರಿಂದ 20 ನಿಮಿಷದ ಕಾಲ ನೆನೆಯೋದಕ್ಕೆ ಬಿಡೋಣ. ನಾನು ಯಾವ್ದು ಬಟ್ಲಲ್ಲಿ ರವೆನ ಹಾಕ್ಕೊಂಡಿದ್ನಲ್ಲ ಅದೇ ಬಟ್ಲಲ್ಲಿ 1 ಕಪ್ಪಷ್ಟು ನಾನು ಅವಲಕ್ಕಿನ ತೊಗೊಂಡಿದ್ದೀನಿ. ಅವಲಕ್ಕಿನೂ ಕೂಡ 2ರಿಂದ 3 ಸರ್ತಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರೋಣ. ಅವಲಕ್ಕಿನೂ ಕೂಡ ನಾನು 2ರಿಂದ 3 ಸರ್ತಿ ವಾಶ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ವಾಶ್ ಮಾಡಿದ ಮೇಲೆ ಅದರಲ್ಲಿ ನೀರು ಇಡೋದೇನು ಬೇಡ. ಹಾಗೆ ಇದನ್ನು ನೀರು ತೆಕ್ಕೊಂಡು ಒಂದು ಮುಚ್ಚಳನ ಮುಚ್ಚಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ರವೆನ ನಾನು ಇಲ್ಲಿ ಸೈಡಲ್ಲಿ 15ರಿಂದ 20 ನಿಮಿಷದ ಕಾಲ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಅದಾಗೋವರೆಗೂ ಇಲ್ಲಿ ನಾವು ಒಂದು ಸ್ವಲ್ಪ ಚಟ್ನಿಯನ್ನು ಮಾಡ್ಕೊಳ್ಳೋಣ. ನಾನಿಲ್ಲಿ 4 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬರೋಣ. ಇವಾಗ ಮೆಣಸಿನ್ಕಾಯಿ ಫ್ರೈ ಆಗಿದೆ, ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಅದೇ ಪ್ಯಾನ್ಗೆ ನಾನು ಇಲ್ಲಿ ಒಂದು ಸ್ವಲ್ಪ ಉದ್ದಿನಬೇಳೆನ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದನ್ನು ಕೂಡ ಒಂದು ಸ್ವಲ್ಪ ಸೈಡಲ್ಲಿ ಇಟ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕೊಬ್ಬರಿ, ಒಂದು ಸ್ವಲ್ಪ ಪುಟಾಣಿ, ಸ್ವಲ್ಪ ಹುರಿದಿರೋ ಶೇಂಗಾ, ಅದಕ್ಕೆ ಒಂದು ಸ್ವಲ್ಪ ನಾವು ಇವಾಗ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಮೆಣಸಿನ್ಕಾಯಿ, ಸ್ವಲ್ಪ ಅದ್ರಕ್, ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲ, ಸ್ವಲ್ಪ ಹುಣಸಿನ್ಕಾಯಿ, ಫ್ರೈ ಮಾಡ್ಕೊಂಡಿರೋ ಉದ್ದಿನಬೇಳೆ. ಇದನ್ನು ಚೆನ್ನಾಗಿ ರುಬ್ಕೊಂಡು ಬರೋಣ. ನಾನು ಇದನ್ನು ಈ ಥರ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇದಕ್ಕೆ ಸಿಂಪಲ್ ಆಗಿರೋ ಒಂದು ಒಗ್ಗರಣೆನ ಹಾಕ್ಕೊಳ್ಳೋಣ. ಒಂದು ಸಿಂಪಲ್ ಆಗಿರೋ ಒಗ್ಗರಣೆನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಗೆ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ, ಒಂದು ಸ್ವಲ್ಪ ಕರಿಬೇವು ಮತ್ತು ಹಿಂಗನ್ನು ಹಾಕ್ಕೊಂಡು ಇಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿನ ತೆಳು ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಗಟ್ಟಿ ಬೇಕಾದರೆ ನೀವು ಹಾಗೇ ಇಟ್ಕೊಳ್ಬೋದು. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ. ಚಟ್ನಿ ರೆಡಿಯಾಗಿದೆ. ಇದನ್ನು ಸ್ವಲ್ಪ ಸೈಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋಣ ನೋಡೋಣ. ನಾನಿವಾಗ ಒಂದು ಜಾರ್ಗೆ ನೆನೆಸಿಟ್ಟಿರೋ ಪೋಹೆನ ಹಾಕ್ಕೊತಾ ಇದ್ದೀನಿ. ಆವಾಗಲೇ ಇದರಲ್ಲಿರೋ ನೀರು ನಾನು ತೆಕ್ಕೊಂಡಿದ್ದೆ. ಇಲ್ಲಿ ನಾನು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ. ನಾನು ಯಾವ ಕಪ್ಪಲ್ಲಿ ರವೆನ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ನಾನು ಇವಾಗ 1 ಕಪ್ಪಷ್ಟು ಹಸಿ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಮೇಲಿರೋ ಸಪ್ಪೆನ ನಾನು ತೆಗೆದು ಹಾಕ್ಕೊತಾ ಇದ್ದೀನಿ. ಅದೇ ಕಪ್ಪಿಂದ 1 ಕಪ್ಪಷ್ಟು ಮೊಸರು. ಇದಕ್ಕೆ ನೀರೇನು ಹಾಕೊಳ್ಳೋದು ಬೇಡ, ಹಾಗೆಯೇ ಒಂದು ಪೇಸ್ಟ್ ಥರ ಮಾಡ್ಕೊಂಬರೋಣ. ನೋಡಿ, ನಾನು ರವೆನ 20 ನಿಮಿಷದ ಕಾಲ ನೆನೆಸಿಟ್ಕೊಂಡಿದ್ದೀನಿ. ತಿನ್ನಿ ಟೈಮ್ ಇದ್ದರೆ ನೀವು ಅರ್ಧ ಗಂಟೆ ಕಾಲ ಕೂಡ ನೀವು ನೆನೆಸ್ಕೋಬೋದು. ನಾನಿಲ್ಲಿ 20 ನಿಮಿಷದ ಕಾಲ ನೆನೆಸ್ಕೊಂಡಿದ್ದೀನಿ. ಇದರಲ್ಲಿ ನೀರನ್ನ ತೆಕ್ಕೊಂಡಿದ್ದೀನಿ, ಆದರೂ ಇದರಲ್ಲಿ ಸ್ವಲ್ಪ ನೀರಿದೆ. ಇದನ್ನು ಸ್ವಲ್ಪ ಈ ಥರ ಹಿಂಡ್ಕೊಂಡು ಎಲ್ಲ ನೀರನ್ನ ತೆಕ್ಕೊಳ್ಳೋಣ. ಈ ಥರ ಪೂರ್ತಿಯಾಗಿ ರವೆಯಲ್ಲಿರೋ ನೀರನ್ನ ತೆಗೆಯೋಣ. ಸ್ವಲ್ಪನೂ ಕೂಡ ನೀರು ಇಡೋದು ಬೇಡ. ಅವಲಕ್ಕಿ ಮಿಕ್ಸರ್ನ ಇದರಲ್ಲಿ ಸೇರಿಸ್ಕೊಂಡು ಈ ಥರ ಕಂಟಿನ್ಯೂಸ್ ಆಗಿ ಒಂದು ಸ್ವಲ್ಪ ಕೈಯನ್ನು ಆಡಿಸ್ತಾ ಇರಿ. ಒಂದು 2ರಿಂದ 3 ನಿಮಿಷ ಈ ಥರ ಕಂಟಿನ್ಯೂಸ್ ಆಗಿ ಕೈ ಆಡಿಸೋದ್ರಿಂದ ಇದರಲ್ಲಿ ಒಂದು ಸ್ವಲ್ಪ ಏರ್ ಫಾರ್ಮ್ ಆಗುತ್ತೆ. ಏರ್ ಫಾರ್ಮ್ ಆದಾಗ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ. ಯಾಕಂದರೆ ಇದರಲ್ಲಿ ನಾವು ಸೋಡಾ ಮತ್ತು ಏನೂ ಹಾಕ್ಕೊತಾ ಇಲ್ಲ. ಸೊ ಹಾಗಾಗಿ ಈ ಥರ ಕಂಟಿನ್ಯೂಸ್ ಆಗಿ ಕೈ ಆಡಿಸೋದ್ರಿಂದ
ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ. ನೀವು ರವೆ ಮತ್ತು ಅವಲಕ್ಕಿನ ಚೆನ್ನಾಗಿ 2-3 ಸರ್ತಿ ವಾಶ್ ಮಾಡಿಕೊಂಡ್ರೆ ಇಡ್ಲಿ ಬ್ಯಾಟ್ರು ತುಂಬಾ ವೈಟಾಗಿ ಬರುತ್ತೆ. ನೋಡಿ, ನಾನು 3 ನಿಮಿಷ ಒಂದು ಸ್ವಲ್ಪ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಡ್ಲಿ ಬ್ಯಾಟ್ರ್ ತುಂಬಾ ಚೆನ್ನಾಗಿ ಬಂದಿದೆ. ಇದು ನಾವು ನಾರ್ಮಲ್ ಹೇಗೆ ಇಡ್ಲಿನ ಮಾಡ್ತೀವಲ್ಲ ಅದೇ ಥರನೇ ಬ್ಯಾಟ್ರ್ ಇವಾಗ ಬಂದಿದೆ. ನಾನು ಇಡ್ಲಿ ಮಾಡ್ಕೊಳ್ಳೋ ತಟ್ಟೆನ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಇಡ್ಲಿ ಬ್ಯಾಟ್ರನ್ನ ಹಾಕೊಳ್ಳೋಣ. ಸೈಡಲ್ಲಿ ನಾನು ನೀರನ್ನು ಬಿಸಿ ಕೂಡ ಇಟ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ನೀರು ಕಾದಿದೆ. ಇವಾಗ ಇದನ್ನು ಇಟ್ಕೊಳ್ಳೋಣ. ಒಂದು 5 ನಿಮಿಷದ ಕಾಲ ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಬೇಯ್ದಿದೆ. ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗೋಕೆ ಬಿಡೋಣ. ನೋಡಿ, ಇವಾಗ ಇದು ತಣ್ಣಗಾಗಿದೆ. ಇವಾಗ ನಿಮಗೆ ಇಲ್ಲಿ ಒಂದು ತೆಗೆದು ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಬರ್ತಾಯಿದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ನಾನಿಲ್ಲಿ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ನೋಡಿ, ಒಳಗಡೆನೂ ಕೂಡ ತುಂಬಾ ಫಳ್ಳಾಗಿ ಬಂದಿದೆ ನೋಡಿ. ಇವಾಗ ಇದನ್ನು ನಾನು ಪ್ಲೇಟಲ್ಲಿ ಹಾಕೊಂಡು ಬರ್ತೀನಿ. ನೋಡಿ, ಇನ್ಸ್ಟೆಂಟ್ ಇಡ್ಲಿ ಇವಾಗ ರೆಡಿಯಾಗಿದೆ. ಇದನ್ನು ಯಾರೂ ಕೂಡ ಹೇಳೋಕ್ಕಾಗೋದಿಲ್ಲ ಇದರಲ್ಲಿ ನಾನು ಉದ್ದಿನಬೇಳೆ ಮತ್ತು ಫರ್ಮೆಂಟೇಷನಲ್ಲಿ ಇಟ್ಟಿಲ್ಲ ಅಂತ ಹೇಳಿ. ಅಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿನೂ. ನೋಡ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ. ನಾನು ಹೇಳಿರೋ ಮೆಜರ್ಮೆಂಟ್ನ ಕರೆಕ್ಟಾಗಿ ಹಾಕ್ಕೊಂಡ್ರೆ ತುಂಬಾ ಈಸಿಯಾಗಿ ತುಂಬಾ ಟೇಸ್ಟಿಯಾಗಿ ಇಡ್ಲಿನ ನೀವು ಮಾಡ್ಕೋಬೋದು. ನಾನು ಇಲ್ಲಿ 2 ಕಪ್ಪು ಇಡ್ಲಿ ರವೆಗೆ 1 ಕಪ್ಪು ಅವಲಕ್ಕಿ ಮತ್ತು 1 ಕಪ್ಪು ಹಸಿ ಕೊಬ್ಬರಿ ಮತ್ತು 1 ಕಪ್ಪು ಮೊಸರನ್ನ ತೊಗೊಂಡಿದ್ದೀನಿ. ಈ ಮೆಜರ್ಮೆಂಟ್ನೇ ಹಾಕ್ಕೊಂಡು ನೀವು ತುಂಬಾ ಈಸಿಯಾಗಿ ಈ ಥರ ಇಡ್ಲಿನ ಮಾಡ್ಕೋಬೋದು ಇನ್ಸ್ಟೆಂಟಾಗಿ. ಸೋಡಾ ಏನು ಇರಲಾರ್ದೇ ಈ ಥರ ಇನ್ಸ್ಟೆಂಟಾಗಿ ನೀವು ಇಡ್ಲಿನ ಮಾಡ್ಕೋಬೋದು. ನಾನಿಲ್ಲಿ ಕೊಬ್ಬರಿ ಚಟ್ನಿನ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ತೇಜ್ ಚಟ್ನಿ ಅಥವಾ ರೆಡ್ ಚಟ್ನಿ ಕೂಡ ಮಾಡ್ಕೋಬೋದು. ನಾವೇನು ನಾರ್ಮಲಾಗಿ ಇಡ್ಲಿ ಮಾಡ್ತೀವಲ್ಲ ಅದೇ ಥರ ಟೇಸ್ಟ್ ಬಂದಿದೆ. ತುಂಬಾ ಟೇಸ್ಟಿಯಾಗಿದೆ. ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಉತ್ತರ ಕರ್ನಾಟಕದ ರಾಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.